ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭಾರ್ಗವಿ ಮತ್ತೆ ಜಿ.ಪಿ ಮನೆಗೆ ಎಂಟ್ರಿ ಕೊಟ್ಲ. ಏನಾಯ್ತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವಿಕ್ಕಿ ತನ್ನ ತಂದೆಗೋಸ್ಕರ ಡ್ರಾಮಾ ಮಾಡೋದಕ್ಕೆ ರೆಡಿ ಆಗ್ತಾರೆ. ಬಿಕಾಸ್ ಇಲ್ಲಿ ಶಕ್ತಿ ಪ್ರಸಾದ್ ನನ್ನ ಮಗ ಮಂತ್ರಿ ವಿಕ್ಕಿ ಆಗಬೇಕು, ಆ ರೀತಿ ಆಗಬೇಕು ಅಂದರೆ ಒಳ್ಳೆಯವನಾಗಿರಬೇಕು. ಹೇಗೆ ಡುಪ್ಲಿಕೇಟ್ ಸ್ವಾಮೀಜಿಗಳು ಸಚಿನರು ಅನ್ನೋ ರೀತಿ ನಾಟಕ ಮಾಡ್ತಾರೋ ಹಾಗೆ ನಾವು ಎಲ್ಲರೂ ಕೂಡ ಅದೇ ರೀತಿ ಮಾಡಬೇಕು. ಕೆಟ್ಟದಾಗಿ ನಡ್ಕೋಬಾರ್ದು, ಕೆಟ್ಟ ಕೆಲಸ ಮಾಡಬಾರ್ದು, ಜಸ್ಟ್ ಒಳ್ಳೆ ಕೆಲಸ ಒಳ್ಳೆ ಮಾತನ್ನೇ ಆಡಬೇಕು. ಜಸ್ಟ್ ನೀನು ಭಾರ್ಗವಿ ವಿಶ್ವಾಸ ಗಳಿಸಿ ಮಂತ್ರಿ ಆಗೋ ತನಕ ಮಾತ್ರ, ಆಮೇಲೆ ನಿನಗೆ ಹೇಗೆ ಬೇಕು ಹಾಗಿರು ಮಗ್ನೆ ಅಂತ ಹೇಳಿ ಶಕ್ತಿ ಪ್ರಸಾದ್ ಹೇಳ್ತಾರೆ. ಅದಕ್ಕೆ ಸರಿಯಾಗಿ ಇಲ್ಲಿ ಭಾರ್ಗವಿ ಕೂಡ ವಿಕ್ಕಿ ಜೊತೆ ಮಾತನಾಡಬೇಕು ಅಂತ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿದೆ, ನೋಡು ವಿಕ್ಕಿ, ನೀನು ಜೈಲಿಂದ ಬಿಡುಗಡೆ ಆಗಿದೆಯಾ, ಜೈಲಿಗೆ ಹೋಗಿದ್ಯಾ ಅನ್ನೋದು ಗೊತ್ತಾಗತ್ತೆ. ಆದರೆ ಜೈಲಿಂದ ಬಿಡುಗಡೆ ಆದಮೇಲೆ ಮನಸ್ಸು ಕೂಡ ಬದಲಾಗಿರತ್ತಲ್ವಾ, ನೀನು ಕೂಡ ಬದಲಾಗು ವಿಕ್ಕಿ. ಯಾಕೆ ಹಳೆ ರೀತಿನೇ ಬದುಕಬೇಕು? ಮನುಷ್ಯನಿಗೆ ಬದಲಾವಣೆ ಅನ್ನೋದು ಸಹಜ ಅಲ್ವಾ. ನೀನು ಕೂಡ ಒಳ್ಳೆ ರೀತಿಯಲ್ಲಿ ಬದಲಾಗು, ರೀತುಗೆ ಮೋಸ ಮಾಡಬೇಡ. ಯಾಕಂದರೆ ರೀತುನ ಪ್ರೀತಿ ಮಾಡಿ ಮದುವೆ ಆಗಿರೋದು ನೀನು ಅಂತ ಹೇಳಿದಾಗ ಈ ಕಡೆ ನನಗೂ ಕೂಡ ರೀತು ಮೋಸ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ನಾನು ಕೂಡ ಮೋಸ ಮಾಡೋದಿಲ್ಲ ಅಂತಲೇ ವಿಕ್ಕಿ ಹೇಳ್ತಾರೆ. ನಿನ್ನ ಜೊತೆ ನಾನು ನೇರವಾಗಿ ಮಾತನಾಡಬೇಕು ಅಂತ ಭಾರ್ಗವಿ ಹೇಳಿದ್ದಕ್ಕೆ ಖಂಡಿತವಾಗ್ಲು ಅಂತ ಹೇಳಿ ವಿಕ್ಕಿ ಭಾರ್ಗವಿ ಮತ್ತು ಅರ್ಜುನನ್ನು ಭೇಟಿ ಮಾಡ್ತಾರೆ. ಭೇಟಿ ಮಾಡೋಕ್ಕೂ ಮುನ್ನನೇ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ವಿಕ್ಕಿ. ಇಲ್ಲಿ ಅರ್ಜುನ್ ಮತ್ತು ಭಾರ್ಗವಿ ಇಬ್ಬರು ಕೂಡ ಮೊದಲು ನಾವು ಸ್ನೇಹಿತರಾಗಿದ್ವಿ, ಬಟ್ ಈಗ ಬೀಗರಾಗಿದ್ದೇವೆ, ಸಂಬಂಧ ಬೆಳೆದಿದೆ. ಜೊತೆಗೆ ರೀತು ನಿನಗೋಸ್ಕರ ಎಷ್ಟೆಲ್ಲ ವೇಟ್ ಮಾಡ್ತಿದ್ದಾಳೆ, ಆದರೆ ಜೈಲಿಂದ ಬಂದ ಮೇಲೂ ನೀನು ಅವಳ ನೋಡೋಕೆ ಹೋಗಿಲ್ವಲ್ಲ ಅಂತ ಹೇಳಿದ ತಕ್ಷಣ ಇಲ್ಲಿ ವಿಕ್ಕಿ, ನಾನು ಜೈಲಲ್ಲಿದ್ದಾಗ ನನಗೆ ಜ್ಞಾನೋದಯ ಆಗಿದೆ, ಈಚೆ ಇದ್ದಾಗ ಫನ್ನು ಅಡ್ವೆಂಚರಸ್ ಅಂತ ತುಂಬ ಕ್ರೇಜಿಯಾಗಿ ನನ್ನ ಬದುಕನ್ನು ಕಳೆದುಬಿಟ್ಟೆ. ಆದರೆ ಕತ್ಲು ಕೋಣೆಗೆ ಹೋದಾಗ ಗೊತ್ತಾಯಿತು ನಾನು ಮಾಡಿದ್ದ ತಪ್ಪು ಏನು ಅನ್ನೋದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನನ್ನಿಂದ ತಪ್ಪಾಗಿದೆ, ರೀತುಗೆ ಹೇಗೆ ಮುಖ ತೋರಿಸೋದು ಅಂತಷ್ಟೇ ನಾನು ಅವಳನ್ನ ಭೇಟಿ ಮಾಡ್ತಿಲ್ಲ, ಅದಕ್ಕೆ ಹೊರತಾಗಿ ಬೇರೆ ಏನೂ ಇಲ್ಲ. ರೀತು ನನ್ನನ್ನು ಪ್ರೀತಿಸ್ತೀನಿ ಈ ಕ್ಷಣಕ್ಕೂ ಕೂಡ ಅಂತ ವಿಕ್ಕಿ ಹೇಳ್ತಾರೆ. ನಿನಗೆ ನನ್ನ ಬಗ್ಗೆ ಬೇಜಾರಿರ್ಬೋದು, ಬಟ್ ತಪ್ಪು ಮಾಡಿದ ಮೇಲೆ ಶಿಕ್ಷೆ ಆಗಲೇಬೇಕಲ್ವಾ ವಿಕ್ಕಿ ಅಂತ ಹೇಳಿ ಭಾರ್ಗವಿ ಹೇಳಿದಾಗ, ನಿಜವಾಗ್ಲೂ ನನಗೆ ಯಾವುದೇ ರೀತಿ ಬೇಜಾರಿಲ್ಲ, ನೀವು ಏನೂ ತಪ್ಪೇ ಮಾಡಿಲ್ಲ, ತಪ್ಪು ಮಾಡಿದ್ದು ನಾನು ಮತ್ತು ನನ್ನಮ್ಮ, ತಪ್ಪು ಮಾಡಿದ್ದೀವಿ ಅಂದಮೇಲೆ ಶಿಕ್ಷೆ ಅನುಭವಿಸೋದು ಸರಿ ಅಲ್ವಾ. ನಾನು ಶಿಕ್ಷೆ ಅನುಭವಿಸಿ ಬಂದೆ, ನನ್ನಮ್ಮ ಅನುಭವಿಸ್ತಿದ್ದಾರೆ, ತಪ್ಪೇನಿಲ್ಲ, ನನಗೆ ಯಾವುದೇ ರೀತಿ ಬೇಜಾರಿಲ್ಲ. ನಿಜಕ್ಕೂ ಹೇಳಬೇಕು ಅಂದರೆ ನನ್ನ ಒಂದು ಬುದ್ಧಿಯಿಂದ ಇವತ್ತು ಇಷ್ಟೆಲ್ಲ ನಡೆದು ಹೋಯಿತು. ನಾನು ಅವತ್ತು ತಪ್ಪು ಮಾಡದೇ ಇದ್ದಿದ್ರೆ ನನ್ನಮ್ಮ ಇವತ್ತು ಸಂಧ್ಯಾನ ಸಾಯಿಸ್ತಿರ್ಲಿಲ್ಲ, ಇಂಥ ಒಂದು ದೊಡ್ಡ ಕೆಟ್ಟ ಘಟನೆನೇ ನಡೀತಿರ್ಲಿಲ್ಲ, ನನ್ನಮ್ಮ ಜೈಲಿಗೆ ಹೋಗ್ತಿರ್ಲಿಲ್ಲ. ಇದೆಲ್ಲದಕ್ಕೂ ಕೂಡ ಕಾರಣ ನನ್ನ ಕೆಟ್ಟತನ, ನೀಚತನ. ನಿಜವಾಗ್ಲೂ ನನಗೂ ಕೂಡ ನಿಮ್ಮ ತಂದೆ ತಾಯಿ ಇದ್ದಿದ್ದರೆ ನಾನು ಇವತ್ತು ನಿಮ್ಮ ಹಾಗೆ ಇರ್ತಿದ್ನೇನೋ. ಆದರೆ ನನ್ನ ಬದುಕಲ್ಲಿ ನನ್ನನ್ನು ಯಾರೂ ಕೂಡ ತಪ್ಪು, ಅದು ಸರಿ ತಪ್ಪು ಅಂತ ಹೇಳೋಕೆ ಮುಂದಾಗಲೇ ಇಲ್ಲ. ಮಂತ್ರಿಯ ಮಗ ಅನ್ನೋ ಅಹಂಕಾರ ಬೇಡ, ನಾನು ಮಾಡಿದ್ದೆ ರೈಟು, ನಾನು ಮಾಡಿದ್ದೆ ಸರಿ, ನಾನು ಮಾಡಿದ್ದೆ ರೂಲ್ಸು ಅಂತ ಇದ್ದುಬಿಟ್ಟೆ. ಅಪ್ಪ ಅಮ್ಮ ಕೂಡ ಅದನ್ನು ತಪ್ಪು ಸರಿ ಅಂತ ಹೇಳೋಕ್ಕೆ ಬುದ್ಧಿ ಹೇಳೋಕ್ಕೆ ಬರಲಿಲ್ಲ. ಇನ್ನು ಮುಂದೆ ನಾನು ಆ ತಪ್ಪನ್ನು ಮಾಡೋದಿಲ್ಲ. ಕತ್ಲು ಕೋಣೆಯಲ್ಲಿ ಇದ್ದು ನನಗೆ ತಪ್ಪಿನ ಅರಿವಾಗಿದೆ, ಇನ್ನು ಮುಂದೆ ಆಗಿರೋ ತಪ್ಪನ್ನು ತಿದ್ಕೊಂಡು ಒಳ್ಳೆ ರೀತಿಯಾಗಿ ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ವಿಕ್ಕಿ ಹೇಳಿದಾಗ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ಗೆ ಅಚ್ಚರಿ ಆಗತ್ತೆ. ಏನಪ್ಪ ನಾವು ಬದಲಾಗು ಅಂತ ಹೇಳೋಕೆ ಬಂದರೆ ಇವನೇ ಬದಲಾಗಿದ್ದೀನಿ ಅಂತ ಹೇಳ್ತಿದ್ದಾನಲ್ಲ ಅಂತ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಅದೇ ಒಂದು ಸಮಯದಲ್ಲಿ ಅಲ್ಲಿ ಒಂದು ಕಾರ್ ಬಂದು ಒಂದು ಸ್ಕೂಲ್ ಮಗುವಿಗೆ ಡಿಕ್ಕಿ ಹೊಡೆದ್ಬಿಡುತ್ತೆ. ಅದನ್ನು ನೋಡಿದ್ದೆ ಇಲ್ಲಿ ವಿಕ್ಕಿ ಎರ್ರಾಬಿರಿ ಓಡೋಗ್ಬಿಡ್ತಾರೆ ಅಲ್ಲಿಗೆ. ನಂತರ ಭಾರ್ಗವಿ ಮತ್ತು ಅರ್ಜುನ್ ಕೂಡ ಓಡ್ತಾರೆ. ಆ ಕಡೆ ಮಗುವನ್ನು ನೋಡ್ತಿದ್ದಾರೆ, ಒಂದು ಡಾಕ್ಟರ್ ಕೂಡ ಅಲ್ಲೇ ಇರ್ತಾರೆ. ಹಾಗಾಗಿ ಮಗುವನ್ನು ನೋಡಿ, ಈ ಮಗುಗೆ ತುಂಬ ಬ್ಲಡ್ ಲಾಸ್ ಆಗಿದೆ, ನನ್ನ ಕ್ಲಿನಿಕ್ ಪಕ್ಕದಲ್ಲೇ ಇದೆ, ಈ ಮಗುನ ಕಾಪಾಡ್ಬೋದು, ಬಟ್ ಬ್ಲಡ್ ಬೇಕು, ಬ್ಲಡ್ ಯಾವುದು ಅಂತ ಗೊತ್ತಾಗ್ತಿಲ್ವಲ್ಲ ಅಂತ. ಆಗ ವಿಕ್ಕಿ ID ಕಾರ್ಡ್ ನೋಡಿದೆ, ಈ ಮಗು ಬ್ಲಡ್ ಗ್ರೂಪ್ ನಂದು ಸೇಮ್ ಬ್ಲಡ್ ಗ್ರೂಪ್ ಆಗಿದೆ, ನಾನೇ ರಕ್ತ ಕೊಡ್ತೀನಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಮಗುನ ಕರ್ಕೊಂಡು ಹೋಗೋಕ್ಕೆ ಹೋದಾಗ ಇಲ್ಲಿ ವಿಕ್ಕಿ, ಏನು ಮಾಡ್ತಿದ್ಯಾ ನೀನು, ಕುಡಿಯೋರು ಹಾಗೆ ಸ್ಮೋಕ್ ಮಾಡೋರು ಯಾವುದೇ ಕಾರಣಕ್ಕೂ ಬ್ಲಡ್ ಡೊನೇಟ್ ಮಾಡಬಾರ್ದು ವಿಕ್ಕಿ ಅಂತ ಅರ್ಜುನ್ ಭಾರ್ಗವಿ ಹೇಳಿದಾಗ, ಕುಡಿಯೋದು ಹಾಗೆ ಸ್ಮೋಕ್ ಮಾಡೋದು ಬಿಟ್ಟು ತುಂಬ ದಿನಗಳಾಗೋಯ್ತು ಅರ್ಜುನ್ ಅಂತ ಹೇಳಿ, ಮಗು ಪ್ರಾಣವನ್ನು ಉಳಿಸೋದು ಈಗ ಮುಖ್ಯ ಅಂತ ಹೇಳಿ ಮಗುನ ಎತ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಿದ್ದಾರೆ. ಇದನ್ನು ನೋಡಿದ್ದೆ ಭಾರ್ಗವಿ ಮತ್ತು ಅರ್ಜುನ್ಗೆ ಶಾಕ್ ಆಗ್ತದೆ, ಅಚ್ಚರಿ ಆಗ್ತದೆ. ಸುತ್ತಮುತ್ತ ಜನಗಳು ಕೂಡ, ಅಯ್ಯೋ ಈಗ ತಾನೇ ಜೈಲಿಗೆ ಹೋಗಿದ್ದ ಹುಡುಗಿನ ಸಾಯಿಸಿ, ಆದರೆ ಎಷ್ಟು ಚಂದ ಬದಲಾಗಿ ಬಂದಿದ್ದಾನೆ, ನಿಜಕ್ಕೂ ತುಂಬ ಬದಲಾಗಿದ್ದಾನೆ ಹುಡುಗ ಅಂತ ಹೇಳಿ ಎಲ್ಲರೂ ಕೂಡ ಮಾತನಾಡ್ಕೊತಿದ್ದಾರೆ. ಈ ಕಡೆ ಭಾರ್ಗವಿ ಕೂಡ ತಪ್ಪು ಮಾಡಿರ್ತಾರೆ, ತಪ್ಪನ್ನ ತಿದ್ಕೊಂಡು ಮುಂದೆ ಹೋಗೋರಿಗೆ ನಾವು ಒಂದು ಅವಕಾಶವನ್ನು ಕೊಡಬೇಕು ಅಂತ ಹೇಳ್ತಾರೆ. ಆ ಕಡೆ GP ಪಾಟೀಲ್ಗೆ ಶಕ್ತಿನೇ ಕಾಲ್ ಮಾಡಿದ್ದಾರೆ. ಶಕ್ತಿ ಕಾಲ್ ಮಾಡಿದ ತಕ್ಷಣ GP ಪಾಟೀಲ್ಗೆ ಫುಲ್ ಖುಷಿ ಆಗಿಬಿಡುತ್ತೆ. GP ನನ್ನ ಶಕ್ತಿ ನನ್ನ ಫ್ರೆಂಡ್ ಕಾಲ್ ಮಾಡಿಬಿಟ್ಟ ಅಂತ ಹೇಳಿ. ನಂತರ ಶಕ್ತಿ, ನೋಡು GP ನಿನ್ನ ಬಗ್ಗೆ ನನಗೆ ಕೋಪ ಆಯಿತು, ಬಟ್ ಎಲ್ಲವನ್ನ ಕೂಡ ಸರಿಪಡಿಸಿದ್ದು ನಿನ್ನ ಸೊಸೆ ಬೃಂದಾನೆ. ನನಗೆ ನಿಜಕ್ಕೂ ನನ್ನ ಮಗ
ಜೈಲಿಗೆ ಹೋಗ್ಬಿಟ್ನಲ್ಲ, ನನ್ನ ಹೆಂಡತಿ ಜೈಲಿಗೆ ಹೋಗ್ಬಿಟ್ಲಲ್ಲ ಅನ್ನೋ ಬೇಜಾರಿತ್ತು ಅಂತ ಹೇಳಿದಾಗ, ನನಗೂ ಆ ಬೇಜಾರಿದೆ ಶಕ್ತಿ, ನನ್ನ ಜೊತೆ ಮಾತಾಡದೆ ನನಗೆ ಹೇಗಾಗಿತ್ತು ಗೊತ್ತಾ ಅಂತ ಜಿ ಪಿ ಕೂಡ ಹೇಳ್ತಿದ್ದಾರೆ. ತದನಂತರ ಯಾಕೆ ನೀನು ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಟೆ ಅಂದಾಗ, ನಾನು ಇವತ್ತು ಕೊಟ್ಟಿರ್ಬೋದು, ಬಟ್ ನಾಳೆ ನನ್ನ ಮಗ ಮಂತ್ರಿ ಆಗ್ತಾನೆ. ಎಲ್ಲರ ಬಾಯಲ್ಲೂ ಭಾರ್ಗವಿ 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 ಅನ್ನೋ ಮಾತುಗಳೇ, ಅದನ್ನು ಕೇಳೋಕ್ಕಾಗಿಲ್ಲ ನನ್ನಿಂದ. ಇವತ್ತು ನಾನು ಇಷ್ಟೆಲ್ಲ ಮಾಡ್ತಿರೋದಕ್ಕೆ ಕಾರಣ ಯಾರು ಅಂತ ಗೊತ್ತಾ? ನಿನ್ನ ಸೊಸೆ ಬೃಂದ ರೀತಿನೇ ನಾನು ಪ್ಲ್ಯಾನ್ ಮಾಡಿರೋದು, ಅವಳು ಹೇಳಿದಾಗೆ ಎಲ್ಲವನ್ನ ಕೂಡ ನಡ್ಕೋತಿರೋದು ಅಂತ ಹೇಳ್ತಾರೆ. ಇವತ್ತು ನಾನು ನಿನ್ನ ಜೊತೆ ಮಾತಾಡ್ತಿದ್ದೀನಿ ಅನ್ನೋದಕ್ಕೂ ಕೂಡ ಕಾರಣನೇ ಬೃಂದ. ನೋಡು ಜೆ ಪಿ, ನೀನು ಯಾವತ್ತಿದ್ರೂ ಕೂಡ ನನ್ನ ಜೊತೆ ಇರ್ತೀಯ ಅಲ್ವಾ ನೀನು, ಮತ್ತು ನನ್ನ ಸೊಸೆ ಅಂತ ಕೇಳ್ತಾರೆ ಶಕ್ತಿ. ಖಂಡಿತವಾಗ್ಲೂ ನನ್ನ ಪ್ರಾಣವನ್ನೇ ಪಣಕ್ಕಿಡ್ತೀನಿ ನಿನಗೋಸ್ಕರ ಅಂತ ಹೇಳಿ ಜೆ ಪಿ ಕೂಡ ಹೇಳ್ತಾರೆ ಶಕ್ತಿಗೆ. ನಂತರ ತನ್ನ ಸೊಸೆ ಬೃಂದಾಳನ್ನು ಕರೀತಾರೆ ಜೆ ಪಿ. ನಂತರ ಏನಮ್ಮ ಬೃಂದ, ಶಕ್ತಿ ಜೊತೆ ಏನು ಪ್ಲ್ಯಾನ್ ಮಾಡಿದ್ಯಾ ಅಂದಾಗ, ಅಯ್ಯೋ ಮಾವ ಏನು ಅಂತ ಗೊತ್ತಾಗತ್ತೆ, ಬಟ್ ಎಲ್ಲ ಕೂಡ ಒಳ್ಳೇದಕ್ಕೆ. ಆ ಪ್ಲ್ಯಾನ್ ಆಲ್ರೆಡಿ ಎಕ್ಸಿಕ್ಯೂಟ್ ಆಗಿದೆ. ಎಲ್ಲ ಕಡೆ ವಿಕ್ಕಿ ಇದೆ ಮಾತು ಕೇಳಿ ಬರ್ತದೆ, ಅದು ಒಳ್ಳೆ ರೀತಿಯಲ್ಲೇ. ವಿಕ್ಕಿ ಯಾವುದೋ ಮಗುಗೆ ಕಾರ್ ಆಕ್ಸಿಡೆಂಟ್ ಆಯ್ತಂತೆ, ಮಗುವನ್ನು ರಕ್ತ ಕೊಟ್ಟು ಕಾಪಾಡಿದ್ದಾನೆ. ಇಂಥದ್ದೇ ಒಂದು ಸಮಯದಲ್ಲಿ ನೀವು ಏನು ಮಾಡಬೇಕು ಹೇಳಿ? ಈ ಒಂದು ಸಮಯವನ್ನು ನಿಮ್ಗೆ ಹೇಗೆ ಬೇಕು ಹಾಗೆ ಯೂಸ್ ಮಾಡಬೇಕು, ಕಳ್ಕೊಂಡಿರುವುದನ್ನು ಗಿಟ್ಟಿಸ್ಕೋಬೇಕು. ಆ ಕೆಲಸ ಮೊದಲು ಮಾಡಿ ಮಾವ ಅಂತ ಬೃಂದ ಹೇಳ್ಕೊಡ್ತಿದ್ದಾಳೆ. ಎತ್ತ ಕಡೆ ವಿಕ್ಕಿ ಆಡ್ತಿರೋ ಡ್ರಾಮಕ್ಕೆ ನಿಜಕ್ಕೂ ಕೂಡ ಭಾರ್ಗವಿ ಅರ್ಜುನ್ ಕ್ಲೀನ್ ಬೋಲ್ಡ್ ಆಗಿಬಿಟ್ಟಿದ್ದಾರೆ. ಈ ಕಡೆ ವಿಕ್ಕಿ, ಒಂದು ಪ್ರಾಣ ಉಳಿಸೋದು ಮುಖ್ಯ ಆಗಿತ್ತಲ್ವ, ನಮ್ಮಿಂದ ಒಂದು ಪ್ರಾಣನ ಕಾಪಾಡೋಕ್ಕಾದರೆ ಕಾಪಾಡಬೇಕು. ನನಗೆ ಕೆಟ್ಟ ಬುದ್ಧಿ ಇದ್ದಿದ್ದರಿಂದ ಒಂದು ಜೀವನ ನನ್ನಿಂದ ಹೋಗ್ಬಿಟ್ಟಿದೆ, ಮತ್ತೆ ಆ ತಪ್ಪು ಆಗಬಾರ್ದು, ಸಾಧ್ಯವಾದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ವಿಕ್ಕಿ ಹೇಳಿದಾಗ, ಈ ಕಡೆ ಅರ್ಜುನ್ ಮತ್ತು ಭಾರ್ಗವಿ ಒಳ್ಳೆ ಮಾತನ್ನೇ ಹೇಳ್ತಿದ್ಯಾ ವಿಕ್ಕಿ, ಖಂಡಿತವಾಗ್ಲೂ ನೀನು ಇದೇ ರೀತಿ ಬದಲಾದರೆ ಎಷ್ಟು ಜನಗಳಿಗೆ ಒಳ್ಳೇದಾಗಬಹುದು ಹೇಳು. ಇವತ್ತು ಈ ಮಗು ನಿಜಕ್ಕೂ ಆಕ್ಸಿಡೆಂಟ್ ಆಯಿತು, ನೀನು ಬದಲಾಗಿದ್ದರಿಂದ ಮಗುಗೆ ರಕ್ತ ಕೊಟ್ಟೆ ಕಾಪಾಡಿದೆ. ಇದೇ ರೀತಿಯಾಗಿ ನೀನು ಬದಲಾದರೆ ಎಷ್ಟು ಜನಗಳಿಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ಯಾ ಅಂತ ಭಾರ್ಗವಿ ಹೇಳಿದಾಗ, ಖಂಡಿತ ಭಾರ್ಗವಿ ಅವರೇ, ನೀವು ಹೇಳ್ತಿರೋದು ಖಂಡಿತ ನಿಜ. ನನಗೋಸ್ಕರ, ನನ್ನ ಹೆಂಡತಿಗೋಸ್ಕರ, ಈ ಎಲ್ಲ ಜನಗಳಿಗೋಸ್ಕರ ಇನ್ನು ಮುಂದೆ ನಾನು ಬದಲಾಗ್ತೀನಿ, ಒಳ್ಳೆ ಕೆಲಸಗಳನ್ನೇ ಮಾಡ್ತೀನಿ ಅಂತ ಹೇಳಿ ವಿಕ್ಕಿ ಹೇಳ್ತಾರೆ. ಫುಲ್ ನಂಬ್ಕೊಂಡ್ಬಿಡ್ತಾಳೆ ಭಾರ್ಗವಿ. ಈ ಕಡೆ ವಿಕ್ಕಿ ಮನೆಗೆ ಹೋಗ್ತಿದ್ದಾಗೆ ಶಕ್ತಿ ಪ್ರಸಾದ್ ಅವರು ಮಗನ ಕೊಂಡಾಡ್ತಿದ್ದಾರೆ, ಸುಪ್ಪವಾಗಿ ಮಾಡಿದೆ ಅಂತ. ನೋಡ್ತಾ ಇರಿಯಪ್ಪ, ಯಾರು ನನ್ನ ಮೇಲೆ ಟೀಕೆಯನ್ನು ಮಾಡಿದ್ಲೋ ಅವಳೇ ನನಗೆ ಸನ್ಮಾನ ಮಾಡೋ ಹಾಗೆ ಮಾಡ್ತೀನಿ ಅಂತ ವಿಕ್ಕಿ ಹೇಳ್ತಿದ್ದಾರೆ. ಎಲ್ಲ ಟಿ ವಿ ಪೇಪರಲ್ಲೂ ಕೂಡ ವಿಕ್ಕಿದೆ ಮಾತು ಕೇಳಿ ಬರ್ತದೆ. ಇದನ್ನು ನೋಡಿದ್ದ ರವೀಂದ್ರ ಭಟ್ಕಳ್ ಅವರು ಭಾರ್ಗವಿಯನ್ನ, ಏನಿದು ಭಾರ್ಗವಿ, ನೀನೇ ಇವನನ್ನು ಈ ರೀತಿ ಹಾಡಿ ಕೊಂಡಾಡ್ತಿದ್ಯಲ್ಲ ನಮ್ಮ ಸಂಧ್ಯಾ ಸಾಯಿಸಿದವನ್ನ ಅಂತ ಹೇಳಿದಾಗ, ಬದಲಾದವ್ರಿಗೆ ಅವಕಾಶ ಕೊಡಬೇಕಲ್ವಪ್ಪ, ಅವನು ಕೂಡ ಬದಲಾಗಿದ್ದಾನೆ ಅಂತ ಭಾರ್ಗವಿ ಹೇಳ್ತಾಳೆ. ನಂತರ ಇಲ್ಲಿ ಲಾಯರ್ ಕೋರ್ಟನ್ನು ನೋಡಿದ್ದೆ ರವೀಂದ್ರ ಭಟ್ಕಳ್ ಅವರು ಫುಲ್ ಎಮೋಷನಲ್ ಆಗ್ತಾರೆ. ಆಗ ಅರ್ಜುನ್ ಬಂದಿದೆ, ಯಾಕೆ ಮಾವ ನೀವು ಮತ್ತೆ ಕೋರ್ಟಿಗೆ ಬರಬಹುದಲ್ವಾ ಅಂತ ಹೇಳ್ತಿದ್ದಾರೆ. ಅದ ಕಡೆ ಭಾರ್ಗವಿ ಕೂಡ ಮತ್ತೆ ಅಪ್ಪನ ಕೋರ್ಟಿಗೆ ಕರ್ಕೊಂಡು ಹೋಗ್ತೀನಿ ಅಮ್ಮ ಅಂತ ಅಮ್ಮಂಗೆ ಭರವಸೆಯನ್ನು ಕೊಡ್ತಿದ್ದಾಳೆ. ಇದೆಲ್ಲದರ ನಡುವೆ ಮತ್ತೆ ಜಿ ಪಿ ವಿರುದ್ಧವಾಗಿ ರವೀಂದ್ರ ಭಟ್ಕಳ್ ಅವರನ್ನು ಕರ್ಕೊಂಡು ಬರ್ತಿದ್ದಾರೆ ಭಾರ್ಗವಿ ಮತ್ತು ಅರ್ಜುನ್. ಜೊತೆಗೆ ಇಲ್ಲಿ ಮತ್ತೆ ಮಾವನ ಮನೆಗೆ ವಾಪಸ್ ಆಗ್ತಿದ್ದಾರೆ ಭಾರ್ಗವಿ ಮತ್ತು ಅರ್ಜುನ್. ಹಾಗಿದ್ರೆ ವಾಪಸ್ಸಾದ ಭಾರ್ಗವಿಯನ್ನು ಮತ್ತೆ ಒದ್ದು ಹೊರಗಡೆ ದಬ್ಬಿಸ್ತಾಳ ಬೃಂದ ಅನ್ನೋದನ್ನು ಕಾದು ನೋಡಬೇಕಾಗಿದೆ.